ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನವರಾತ್ರಿಯ 4ನೇ ದಿವಸ. ಬೆಳಗ್ಗೆನೇ ಎದ್ದು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ಹೊರಗಡೆನೂ ಕೂಡ ಹೊಸ್ತಿಲಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ಇವಾಗ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ. ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ರಂಗೋಲಿ ಎಲ್ಲ ಹಾಕ್ತೀನಿ. ಬಂದಾದಮೇಲೆ ದೀಪ ಹಚ್ಚಿ ಪೂಜೆ ಮಾಡ್ತೀನಿ. ಹೋದ ತಿಂಗಳು ಪೂರ್ತಿಯಾಗಿ ಮಳೆನೇ ಇರಲಿಲ್ಲ. ಆದರೆ ನವರಾತ್ರಿ ಇನ್ನೇನು ನಾಳೆ ಶುರುವಾಗ್ತಾ ಇದೆ ಅಂತ ಅನ್ನುವಾಗ ಶುರುವಾಗಿದ್ದ ಮಳೆ ಬಿಡ್ತಾನೆ ಇಲ್ಲ. ಪ್ರತಿದಿನ ಮಳೆ ಬೀಳ್ತಾನೆ ಇದೆ ಬೆಂಗಳೂರಲ್ಲಿ. ಒಂದು ದಿನನೂ ತಪ್ಪದೆ ಪ್ರತಿದಿನನೂ ಕೂಡ ಮಳೆ ಬರ್ತಾನೆ ಇದೆ. ಕೆಲವೊಂದು ಸಲ ಮಧ್ಯಾಹ್ನಕ್ಕೆ ಶುರುವಾಗುತ್ತೆ, ಇನ್ನು ಕೆಲವು ಸಲ ರಾತ್ರಿ ಶುರುವಾದರೆ ರಾತ್ರಿ ಎಲ್ಲ ಬೀಳ್ತಾನೆ ಇರುತ್ತೆ. ನೋಡಿ, ಮನೆ ಮುಂದೆ ರಂಗೋಲಿ ಹಾಕಿದ್ರೆ ಮನೆಗೆ ಎಷ್ಟು ಲಕ್ಷಣ ಅಂತ ಅಂದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ ನಂತರ ಟೆರೆಸ್ ಮೇಲೆ ಬಂದು ನಮ್ಮ ಗಿಡದಲ್ಲಿ ಬಿಟ್ಟಿರೋಂಥ ಹೂಗಳನ್ನೆಲ್ಲ ಕಿತ್ಕೊಂಡು ಬರ್ತಾ ಇದ್ದೀನಿ. ಪೂಜೆಗೆ ಬೇಕಾಗತ್ತೆ ಅಂತ ಪ್ರತಿದಿನ ಒಂದಲ್ಲ ಒಂದು ಹೂ ಸಿಗುತ್ತೆ. ಕೆಲವೊಂದ್ಸಲ ದಾಸವಾಳಗಳು, ಗುಲಾಬಿ ಆಗಿರ್ಬೋದು, ತಾವರೆ ಹೂ ಸಿಗುತ್ತೆ, ಸೇವಂತಿಗೆ, ಕಣಗಲೆ, ಜಾಜಿ, ಮಲ್ಲಿಗೆ, ಈ ರೀತಿ ಬೇರೆ ಬೇರೆ ಥರದ್ದು ಸಿಗ್ತಾನೆ ಇರುತ್ತೆ. ಪ್ರತಿದಿನ ಯಾವ್ಯಾವ ಹೂ ಸಿಗುತ್ತೋ ಅದನ್ನೆಲ್ಲದನ್ನು ಕೂಡ ಬಿಡಿಸ್ಕೊಂಡು ಕೆಳಗಡೆ ಇಟ್ಟು ಸ್ನಾನ ಮುಗಿಸ್ಕೊಂಡು ಬಂದು ಆಮೇಲೆ ಪೂಜೆ ಮಾಡ್ತೀನಿ. ರಾತ್ರಿ ಎಲ್ಲ ಮಳೆ ಜಾಸ್ತಿ ಇದ್ದಿದ್ದರಿಂದ ಕರೆಂಟೇ ಇರಲಿಲ್ಲ ನಮ್ಮ ಮನೇಲಿ. ಹಾಗಾಗಿ ನೆನ್ನೆನೇ ಯಾವ ಸೀರೆ ಉಟ್ಕೊಬೇಕು ಅಂತ ಸೆಲೆಕ್ಟ್ ಮಾಡಿ ಎತ್ತಿಟ್ಟಿಲ್ಲ. ಇವತ್ತೇ ಹೋಗಿ ಎತ್ತಿಟ್ಕೋಬೇಕು ಯಾವ್ದು ಉಟ್ಕೋಬೇಕು ಅಂತ. ನವರಾತ್ರಿಯ 4ನೇ ದಿನ ಆಗಿರೋದ್ರಿಂದ ಇವತ್ತು ಆರೆಂಜ್ ಕಲರ್ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡಬೇಕು. ಆರೆಂಜ್ ಕಲರ್ ಕಾಟನ್ ಸ್ಯಾರಿನ ತೆಗೆದಿಟ್ಟಿದ್ದೀನಿ. ಇದರ ಬ್ಲೌಸ್ ಆರೆಂಜ್ ವಿತ್ ಪರ್ಪಲ್ ಕಲರಲ್ಲಿದೆ. ಇದಕ್ಕೆ ಮ್ಯಾಚಿಂಗ್ ಆಗೋವಂಥ ಒಂದು ಸರನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಸೀರೆ ಉಟ್ಕೊಂಡು ಪೂಜೆಗೆ ರೆಡಿ ಮಾಡಬೇಕು. ಸ್ನಾನ ಮುಗಿಸ್ಕೊಂಡು ಆರೆಂಜ್ ಕಲರ್ ಸೀರೆ ಹಾಕ್ಕೊಂಡು ತಲೆಯೆಲ್ಲ ಬಾಚ್ಕೊಂಡು ರೆಡಿಯಾಗಿ ಇವಾಗ ಹೊಸ್ತಿಲು ಹಾಗೆ ತುಳಸಿ ಪೂಜೆ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಗುಲಾಬಿ ಹೂಗಳು ಸ್ವಲ್ಪ ಎಲೆಗಳೆಲ್ಲ ಬಿದ್ದೋಗಿತ್ತು, ಅಂದರೆ ದಳಗಳು, ಗುಲಾಬಿ ದಳಗಳು, ಅದನ್ನೆಲ್ಲ ಇವತ್ತು ರಂಗೋಲಿ ಸುತ್ತನೂ ಹಾಕಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಇನ್ನು ತುಳಸಿ ಹತ್ರ ಹಾಗೆ ಹೊಸ್ತಿಲ ಹತ್ರ ಇರೋವಂಥ ದೀಪಗಳನ್ನು ಕೂಡ ಹಚ್ಕೊಂಡು ಪೂಜೆಯನ್ನು ಶುರು ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರ, ನವರಾತ್ರಿಲಿ ಪ್ರತಿದಿನ ಹೊಸ್ತಿಲನ್ನು ತೊಳೆದು ಪೂಜೆ ಮಾಡಬೇಕು, ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಟು ಅಂತ. ಹೌದು, ನವರಾತ್ರಿಲಿ ಪ್ರಮುಖವಾದಂಥ ಅಂಶನೇ ಈ ಹೊಸ್ತಿಲು ಪೂಜೆ. ನೀವೇನು ದುರ್ಗಾ ಪೂಜೆ ಮಾಡ್ತೀರೋ ಮಾಡಲ್ವೋ ಅದು ಲೆಕ್ಕಕ್ಕೆ ಬರಲ್ಲ. ಆದರೆ ಪ್ರತಿದಿನವೂ ಕೂಡ ಹೊಸ್ತಿಲು ಪೂಜೆ ಮಾಡಲೇಬೇಕು. ಹೇಳೋದಾದರೆ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಕೂಡ ಹೊಸ್ತಿಲು ಪೂಜೆಯನ್ನು ಮಾಡಬೇಕು ಅಂತ ಇದೆ. ಆದರೆ 2 ಹೊತ್ತು ತೊಳೆಯೋದು ಬೇಡ. ಬೆಳಗ್ಗೆ ಒಂದು ಸಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಸಾಯಂಕಾಲ ಮತ್ತೆ ದೀಪವನ್ನು ಹಚ್ಚಿ ಧೂಪ ಮಾಡಿದ್ರೆ ಸಾಕಾಗತ್ತೆ. ಹೊಸ್ತಿಲು ಪೂಜೆ, ತುಳಸಿ ಪೂಜೆ ಹಾಗೆ ಬನ್ನಿ ಮರದ ಪೂಜೆ, ಈ 3 ಕೂಡ ತುಂಬಾ ಮುಖ್ಯ ನವರಾತ್ರಿಯಲ್ಲಿ. ಇವಾಗ ತುಳಸಿ ಪೂಜೆ ಆಯಿತು, ಹಾಗೆ ಹೊಸ್ತಿಲು ಪೂಜೆನೂ ಆಯಿತು. ಮುಗಿಸ್ಕೊಂಡು ಇವಾಗ ಒಳಗಡೆ ಬಂದು ದೇವ್ರ ಮನೆ ಪೂಜೆಯನ್ನು ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಕೇಳ್ಬೋದು, ಏನು ಪ್ರತಿದಿನ ಮಾಡೋದನ್ನು ತೋರಿಸೋವಂಥ ಅಗತ್ಯ ಇದೆಯಾ ಅಂತ. ಈ ವಿಡಿಯೋನ ನೋಡಿ ನಿಮ್ಮಲ್ಲಿ ಎಲ್ಲರೂ ಅಲ್ಲದೆ ಇದ್ದರೂ ಕೂಡ ಒಬ್ಬರೋ ಇಬ್ಬರೋ ಮೋಟಿವೇಟ್ ಆಗಿ ಅವರು ಕೂಡ ಪೂಜೆಯನ್ನು ಮಾಡೋದಕ್ಕೆ ಮನಸ್ಸನ್ನು ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೇರೆ ಇನ್ನೇನು ಉದ್ದೇಶ ಅಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಮೊದಲು ನೋಡೋದೇ ಅಖಂಡ ದೀಪ ಬೆಳಗ್ತಾ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಆದರೆ ದೇವ್ರ ಮನೆ ಒಳಗಡೆ ಹೋಗಲ್ಲ, ಯಾಕಂದರೆ ಸ್ನಾನ ಮಾಡೇ ದೇವ್ರ ಮನೆ ಒಳಗಡೆ ಹೋಗಬೇಕಲ್ವ. ಹಾಗಾಗಿ ಇವಾಗ ಸ್ನಾನ ಮುಗಿಸ್ಕೊಂಡು ಹೊಸ್ತಿಲು ಪೂಜೆ ಮುಗಿಸ್ಕೊಂಡು ದೇವ್ರ ಮನೆಯಲ್ಲಿ ಹಳೆ ಹೂಗಳನ್ನೆಲ್ಲ ತೆಗಿತಾ ಇದ್ದೀನಿ. ಇನ್ನು ಇವತ್ತು ನವರಾತ್ರಿಯ 4ನೇ ದಿವಸ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತೀವಿ. ದುರ್ಗಾ ಮಾತೆಯ 4ನೇ ಅವತಾರ ಕೂಷ್ಮಾಂಡ ದೇವಿ. ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿ. ಹಾಗಾಗಿ ದೇವಿಗೆ ಪ್ರಿಯವಾಗಿರುವಂಥ ನೈವೇದ್ಯ ಬಂದು ಬೂದುಗುಂಬಳಕಾಯಲ್ಲಿ ಮಾಡುವಂಥ ಹಲ್ವಾ, ಕಾಶಿ ಹಲ್ವಾ ಮಾಡಬೇಕು, ಅಥವಾ ಮಲ್ಪುವ ಅಂತ ಕರೀತಾರೆ, ಅದನ್ನು ಮಾಡಬೇಕು. ನಾನು ಬೆಳಗ್ಗೆ ಎದ್ದು ನೈವೇದ್ಯ ಮಾಡ್ಕೊಂಡು ಕೂತ್ಕೊಂಡ್ರೆ ತಡ ಆಗುತ್ತೆ ಅಂತ ಅಂದ್ಬಿಟ್ಟು ರಾತ್ರಿನೇ ಮಲ್ಪುವ ಮಾಡಿ ಇಟ್ಟಿದ್ದೆ. ಕೇವಲ 4 ಮಲ್ಪುವ, ಸ್ವಲ್ಪ ಮೈದಾ ಹಿಟ್ಟು ಹಾಗೆ ಸಕ್ಕರೆ ಮತ್ತು ರವೆ ಹಾಕ್ಬಿಟ್ಟು ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಯಾಕಂದರೆ ಫಸ್ಟ್ ಟೈಮ್ ನಾನು ಮಾಡಿದ್ದು, ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿದೆ. ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಟೈಮ್ ಮತ್ತೆ ಮಾಡ್ತೀನಿ ಇನ್ನು ಸ್ವಲ್ಪ. 1 ಕಪ್ ಮೈದಾಗೆ ಅರ್ಧ ಕಪ್ಪಷ್ಟು ರವೆ ಹಾಕಬೇಕು, ಹಾಗೆ 1/4 ಕಪ್ಪಷ್ಟು ಸಕ್ಕರೆ ಹಾಕಬೇಕು. 1/4 ಕಪ್ಪಲ್ಲಿ 1/4 ಕಪ್ಪು ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಬ್ಯಾಟರ್ನ ತಯಾರು ಮಾಡ್ಕೊಬೇಕು. ಅದನ್ನು ಡೈರೆಕ್ಟಾಗಿ ಎಣ್ಣೆಗೆ ನಾವು ಸೌಟಲ್ಲಿ ಪೋರ್ ಮಾಡಬೇಕು. ಅದು ಪೂರಿ ಥರ ಉಬ್ಬತ್ತೆ. ಆ ಉಬ್ಬಿರೋವಂತಹ ಪೂರಿಯನ್ನು ನಾವು ಜಾಮೂನ್ಗೆ ಸಕ್ಕರೆ ಪಾಕ ಮಾಡ್ಕೊತೀವಲ್ಲ, ಆ ರೀತಿ ಸಕ್ಕರೆ ಪಾಕ ಮಾಡಿಕೊಂಡು ಈ ಪೂರಿಯನ್ನು ಆ ಸಕ್ಕರೆ ಪಾಕದಲ್ಲಿ ಹದ್ದಿದ್ರೆ ಮಲ್ಪುರಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ರಾತ್ರಿ ಕರೆಂಟ್ ಇರಲಿಲ್ಲ, ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ, ರೆಸಿಪಿ ವಿಡಿಯೋ. ನೈವೇದ್ಯಕ್ಕೆ ರಾತ್ರಿ ಮಾಡಿರೋಂಥ ಮಲ್ಪುವನ ಇಟ್ಕೊಂಡಿದ್ದೀನಿ. ಅಖಂಡ ದೀಪಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ.
ನೋಡಿ, ಪ್ರತಿದಿನ ಬೆಳಗ್ಗೆ ಎದ್ದು ಬಂದು ನೋಡಿದಾಗ ಆ ದೀಪದಲ್ಲಿ ಹೂ ಬಂದಿರುತ್ತೆ, ಅದನ್ನು ತೆಗಿಬೇಕಾಗತ್ತೆ ನಾವು, ಇಲ್ಲಾಂದರೆ ದೀಪ ಸಣ್ಣಗೆ ಉರಿಯೋದಕ್ಕೆ ಶುರುವಾಗತ್ತೆ. ತುಂಬ ಹುಷಾರಾಗಿ ತೆಗಿಬೇಕು. ಇನ್ನು ಈ ರಾಜಾರಾಣಿ ಬೊಂಬೆ ಮುಂದೆ ಇಟ್ಟಿರುವಂಥ ದೀಪಗಳನ್ನು ಕೂಡ ಹಚ್ಕೊತಾ ಇದ್ದೀನಿ. ದೀಪ ಹಚ್ಕೊಂಡಿದ ನಂತರನೇ ದೇವರಿಗೆಲ್ಲ ಹೂ ಇಡೋವಂಥ ಕೆಲಸನೆಲ್ಲ ಮಾಡಬೇಕಾಗತ್ತೆ. ಇನ್ನು ಮೊದಲೇ ಹೇಳಿದಾಗೆ ಕೂಷ್ಮಾಂಡ ದೇವಿಗೆ ಪ್ರಿಯವಾಗಿರುವಂಥ ಹೂ ಬಂದು ಮಲ್ಲಿಗೆ ಹೂವು. ಮಲ್ಲಿಗೆ ಅಥವಾ ಮಳ್ಳೆ, ದುಂಡು ಮಲ್ಲಿಗೆ, ಜಾಜಿ ಮಲ್ಲಿಗೆ, ಸೂಜಿ ಮಲ್ಲಿಗೆ ಯಾವುದನ್ನು ಬೇಕಾದರೂ ಏರಿಸ್ಬೋದು ನೀವು. ನಾನು ಮಳ್ಳೆ ಹೂವು ಮೊನ್ನೆನೇ ತೊಗೊಂಡು ಬಂದು ಕಟ್ಟಿ ಇಟ್ಟಿದ್ದೆ. ಆ ಹೂವನ್ನು ಕಳ್ಸೋಕ್ಕೆ ಹಾಗೆ ದುರ್ಗಾ ಫೋಟೋಗೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಅಖಂಡ ದೀಪಕ್ಕೂ ಕೂಡ ಮಲ್ಲಿಗೆ ಹೂವನ್ನು ಸ್ವಲ್ಪ ಇಟ್ಟಿದ್ದೀನಿ. ಅಖಂಡ ದೀಪಕ್ಕೆ ಹೂವನ್ನು ಇಡುವಾಗ ತುಂಬ ಜಾಗ್ರತೆಯಿಂದ ಇಡಬೇಕು. ಸುಮಾರು ಸಲ ಹೂ ಬಿದ್ದು ಅಖಂಡ ದೀಪ ಕೆಟ್ಟೋಗಿರುವಂಥ ಸುಮಾರು ಜನ ಕಮೆಂಟ್ ಹಾಕಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೂವನ್ನು ತುಂಬ ಹುಷಾರಾಗಿಡಿ. ಬೇರೆ ಫೋಟೋಗಳಿಗಿಟ್ಟಿರುವಂಥ ಹೂವನ್ನು ಕೂಡ ಅಪ್ಪಿತಪ್ಪಿ ಆ ದೀಪದ ಮೇಲೆ ಬಿದ್ದರೆ ದೀಪ ಕೆಟ್ಟೋಗುತ್ತೆ. ಈಗ ದೇವರುಗಳಿಗೆಲ್ಲ ಹೂವನ್ನು ಇಟ್ಟು ಅಲಂಕಾರ ಮಾಡಿದ್ದಾಯಿತು, ದೀಪನೂ ಹಚ್ಚಿದ್ದಾಯಿತು. ಧೂಪ ಮಾಡೋಣ ಇವಾಗ. ಅಗರಬತ್ತಿಯನ್ನು ಹಚ್ಕೊಂಡು ಧೂಪ ಆದ ನಂತರ ನೈವೇದ್ಯಕ್ಕೆ ಅಂತ ಇಟ್ಟಿರೋವಂಥ ಮಲ್ಪುವನ್ನು ನೈವೇದ್ಯ ಮಾಡೋಣ. ಮಹಾಮಂಗಳಾರತಿಯನ್ನು ಮಾಡುವಾಗ ದೇವರಿಗೆ, ಹೊಸ್ತಿಲಿಗೆ, ತುಳಸಿಗೆ ಎಲ್ಲದಕ್ಕೂ ಕೂಡ ಸೇರಿಸಿ ಮಾಡ್ತೀನಿ. ಇನ್ನು ಬೆಳಗ್ಗೆ ಹೊತ್ತು ನಾನು ಕೆಂಪಾರತಿ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಸಂಜೆನೇ ನಾನು ಅಷ್ಟೋತ್ರಗಳನ್ನು ಹಾಗೆ ದೇವಿ ಮಹಾತ್ಮೆ ಪುಸ್ತಕವನ್ನು ಓದೋದ್ರಿಂದ, ಪುಸ್ತಕ ಎಲ್ಲ ಓದಿದ ನಂತರ ಅಷ್ಟೋತ್ರಗಳೆಲ್ಲ ಹೇಳ್ಕೊಂಡಿದ ನಂತರ ಸಂಜೆ ನಾನು ಕೆಂಪು ನೀರಿನ ಆರತಿ ಮಾಡಿ ದೃಷ್ಟಿ ಆರತಿ ಮಾಡ್ತೀನಿ. ದೇವಿ ಮಹಾತ್ಮೆಯಲ್ಲಿ ನೆನ್ನೆಗೆ 8ನೇ ಅಧ್ಯಾಯ ಮುಗಿಸಿದ್ದೀನಿ. ಅಂದರೆ ಮಹಿಷಾಸುರ ಮರ್ದನ ಅಲ್ಲಿವರೆಗೂ ಕೂಡ ಮುಗ್ದಿದೆ ನಂದು. ವಿಜಯದಶಮಿ ಅಷ್ಟರಲ್ಲಿ ಪೂರ್ತಿ ಪುಸ್ತಕವನ್ನು ಓದಿ ಮುಗಿಸಿರಬೇಕು. ಎಲ್ಲ ಚಿಕ್ಕ ಚಿಕ್ಕ ಅಧ್ಯಾಯನೇ ಇರೋದು, ಹಾಗಾಗಿ ದಿನಕ್ಕೆ 2-3 ಅಧ್ಯಾಯಗಳನ್ನು ಓದಿ ಮುಗಿಸ್ತಾ ಇದ್ದೀನಿ. ಯಾವ ರೀತಿ ದುರ್ಗಾ ಮಾತೆ ಒಂದೊಂದು ರೂಪಗಳನ್ನು ತಾಳಿ ರಾಕ್ಷಸರನ್ನು ಸಂಹಾರ ಮಾಡಿದ್ಲು ಅಂತ ಅನ್ನೋದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ದೇವಿ ಮಹಾತ್ಮೆ ಪುಸ್ತಕದಲ್ಲಿ. ಪ್ರತಿಯೊಬ್ಬರು ಕೂಡ ಈ ನವರಾತ್ರಿಯಲ್ಲಿ ಓದಿ ತುಂಬಾ ಒಳ್ಳೆಯದಾಗತ್ತೆ. ಪುಸ್ತಕದ ಮುನ್ನುಡಿಯಲ್ಲೇ ಕೊಟ್ಟಿದ್ದಾರೆ ಏನೇನು ತೊಂದರೆಗಳಿದ್ರೆ ಯಾವ ರೀತಿ ನಾವು ಈ ಪುಸ್ತಕವನ್ನು ಪಾರಾಯಣ ಮಾಡಬೇಕು ಅನ್ನೋದನ್ನು. ಈ ದೇವಿ ಮಹಾತ್ಮೆ ಪುಸ್ತಕ ಮನೇಲಿದ್ದರೆ ಸಾಕಂತೆ ಯಾವುದೇ ಒಂದು ಕೆಟ್ಟ ಶಕ್ತಿಯೂ ಕೂಡ ಮನೆ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅಂತ ಆ ಪುಸ್ತಕದಲ್ಲೇ ಬರೆದಿದ್ದಾರೆ. ಈ ರೀತಿಯಾಗಿ ನಮ್ಮ ನವರಾತ್ರಿಯ 4ನೇ ದಿವಸದ ಪೂಜೆ ನೆರವೇರಿತು. ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ 4 ದಿನಗಳು ಕೂಡ ನವರಾತ್ರಿಯ ಪೂಜೆ ತುಂಬ ಚೆನ್ನಾಗಾಯಿತು. ಇನ್ನು ಮುಂದೆ ಇರೋವಂಥ ದಿನಗಳು ಕೂಡ ತುಂಬ ಚೆನ್ನಾಗಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಾದರೂ ಇನ್ನೂ ನವರಾತ್ರಿ ಪೂಜೆಯನ್ನು ಶುರು ಮಾಡಿರಲಿಲ್ಲ ಅಂದರೆ ಕೊನೆಯ 3 ದಿವಸ ಅಥವಾ ಕೊನೆಯ 5 ದಿವಸ ಮಾಡ್ಬೋದು. ಹಾಗೆ ಅಖಂಡ ದೀಪವನ್ನು ಕೂಡ ನೀವು ಕೊನೆಯ 3 ದಿವಸ ಅಥವಾ 5 ದಿವಸಗಳ ಕಾಲ ಹಚ್ಬೋದು. ನೀವು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಸರಸ್ವತಿ ಪೂಜೆ ದಿವಸ ಶುರು ಮಾಡಿ. ಅಲ್ಲಿಗೆ ಸರಸ್ವತಿ ಪೂಜೆ ದಿನ ಶುರು ಮಾಡಿದ್ರೆ ನೀವು ವಿಜಯದಶಮಿ ಅಷ್ಟರಲ್ಲಿ 5 ದಿನ ಆಗತ್ತೆ. ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಬಟ್ಟೆ ಬದಲಾಯಿಸಿ ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ನೆನ್ನೆ ಇಡ್ಲಿ ಹಿಟ್ಟು ಉಳ್ದಿತ್ತಲ್ವ, ಅದನ್ನೇ ಇವತ್ತು ದೋಸೆ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿನ ಮಾಡಿದ್ದೀನಿ. ಮನೆಯಲ್ಲಿ ಪೂಜೆ ಮಾಡೋದ್ರ ಜೊತೆ ಗಂಡ ಮಕ್ಕಳನ್ನ ನೋಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಪೂಜೆ ಮಾಡ್ತಾ ಇದ್ದೀವಿಲ್ಲ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಗಂಡನ ಉಪವಾಸ ಇಡೋದಕ್ಕಾಗತ್ತಾ? ಹಾಗಾಗಿ ಆದಷ್ಟು ಸುಲಭವಾಗಿರುವಂಥ ತಿಂಡಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂದಿನ ದಿವಸನೇ ಆದಷ್ಟು ಪ್ರಿಪ್ರೇಷನ್ನ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದು ಆರಾಮಾಗಿ ಪೂಜೆ ಮುಗಿಸಿ ತಿಂಡಿನೂ ಕೂಡ ಬೇಗ ಆಗೋಗೆ ಮಾಡ್ಕೋಬೋದು. ನಾನಿಲ್ಲಿ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ದೋಸೆನ ಸೊಟ್ಟಕ್ಕೆ ಹಾಕಿದ್ದೀನಿ. ಇನ್ನು ಪೂಜೆ ಆಗಿದ ತಕ್ಷಣವೇ ಮೇಯ್ನ್ ಚಾನಲ್ಗೆ ಒಂದು ವಿಡಿಯೋ ಹಾಕಬೇಕಾಗಿತ್ತು. ಅಂದರೆ ನಾಳೆ 5ನೇ ದಿನದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ. ಹಾಗಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡಾದಮೇಲೆ ಇಲ್ಲಿ ಬಂದು ತಿಂಡಿ ಮಾಡಿ ಆನಂತರ ಮತ್ತೆ ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನವರಾತ್ರಿಯ 4ನೇ ದಿವಸದ ಪೂಜೆ ನಮ್ಮ ಮನೆಯಲ್ಲಿ ಹೀಗಾಯಿತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ.
ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.